ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಅವರೆಕಾಯಿನ ಬಳಸ್ಕೊಂಡು ಹುರಿದ ಅಕ್ಕಿ ಉಸ್ಲಿ ಉಪ್ಪಿಟ್ಟು ಮಾಡೋಣ. ಅವರೆಕಾಯಿ ಅಕ್ಕಿ ಉಸ್ಲಿ ಉಪ್ಪಿಟ್ಟು ಅಂತ. ಇದು ಮುಖ್ಯವಾಗಿ ಬೇಕಾಗಿರೋಂಥ ಅವರೆಕಾಳು. ಈಗ ಸೀಸನ್ ಆಗಿರೋದ್ರಿಂದ ಅದನ್ನು ಉಪಯೋಗಿಸಿ ಉಪ್ಪಿಟ್ಟು ಮಾಡೋಣ. ಮೇಯ್ನಾಗಿ ನಾವು ಇದಕ್ಕೆ ಅವರೆಕಾಳನ್ನ ಹಾಕ್ತಾ ಇರೋದ್ರಿಂದ ಇದಕ್ಕೆ ಈರುಳ್ಳಿ ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ಮತ್ತು ಈ ಉಪ್ಪಿಟ್ಟಿಗೆ ನಿಂಬೆಹಣ್ಣಿನ ರಸ ಯೂಸ್ ಮಾಡೋದಿಲ್ಲ. ಅದರ ಬದಲಾಗಿ ಹುಣಸೆಹಣ್ಣಿನ ರಸನ ಹುಣಸೆಹಣ್ಣಿನ ರಸನ ಹಾಕೋಣ. ಮುಖ್ಯವಾಗಿ ಇದಕ್ಕೆ ಬೇಕಾಗಿರೋಂಥದ್ದು ಅವರೆಕಾಳು. ಈರುಳ್ಳಿ ಏನು ಬೇಕಿಲ್ಲ, ಬೇರೆ ತರಕಾರಿಗಳು ಟೊಮೊಟೊ ಏನು ಹಾಕುವಂಥ ಅವಶ್ಯಕತೆ ಇಲ್ಲ. ಇದು ಸಾಂಪ್ರದಾಯಿಕ ಅಡುಗೆ, ಟ್ರೆಡಿಷನಲ್ ಒನ್ ಪಾಟ್ ರೆಸಿಪಿ. ಈಸಿಯಾಗಿ ಎಲ್ಲ ರೆಡಿ ಇದ್ದರೆ 10 ನಿಮಿಷದಲ್ಲೇ 2 ಕೂಗಿಸಿದ್ರೆ ಉಪ್ಪಿಟ್ಟು ಟ್ರೆಡಿಷನಲ್ಲು ಸಾಂಪ್ರದಾಯಿಕ ಅವರೆಕಾಳು ಅಕ್ಕಿ ಉಸ್ಲಿ ಉಪ್ಪಿಟ್ಟು ರೆಡಿಯಾಗುತ್ತೆ. ಈಗ ಮೊದಲಿಗೆ ನಾನು ಇಲ್ಲಿ 1 ಲೋಟದಲ್ಲಿ ಅಕ್ಕಿನ ತೊಗೊಂಡಿದ್ದೀನಿ. ಈಗ ಈ ಅಕ್ಕಿನ ಸ್ವಲ್ಪ ಹುರ್ಕೊಳ್ಳೋಣ. ನಾನು ಈ ಅಕ್ಕಿನ ಸ್ವಲ್ಪ ಚೆನ್ನಾಗಿ ಒರೆಸಿ ಸೋಸಿ ಕ್ಲೀನ್ ಮಾಡಿಕೊಂಡು ಇಟ್ಟಿದ್ದೀನಿ. ಈಗ ಇದನ್ನು ಸ್ವಲ್ಪ ಹುರಿಬೇಕು. ನಾನು ಇಲ್ಲಿ 1 ಲೋಟ ಅಕ್ಕಿನ ಹಾಕಿದ್ದೀನಿ. ಈಗ ಇದು ಸ್ವಲ್ಪ ಗಮ್ಮನ ತನಕ ಸ್ವಲ್ಪ ಹುರಿಯೋಣ. ನೋಡಿ, ಸ್ವಲ್ಪ ಲೈಟಾಗಿ ಕಲರು ಚೇಂಜ್ ಆಗಿದೆ. ಇಷ್ಟು ಹುರಿದ್ರೆ ಸಾಕು. ನೋಡಿ, ಅಕ್ಕಿದು ಹುರಿತಾ ಇರುವಂಥ ಸ್ಮೆಲ್ಲು ಕೂಡ ಗಮ್ ಅಂತ ಸುವಾಸನೆ ಬರ್ತಾಯಿದೆ. ಈಗ ಇಷ್ಟು ಹುರಿದ್ರೆ ಸಾಕು. ಈಗ ಒಲೆ ಆಫ್ ಮಾಡೋಣ. ನೋಡಿ, ಒಲೆ ಆನ್ ಮಾಡಿ ನಾನು ಕುಕ್ಕರ್ಲಿ ಇಟ್ಟಿದ್ದೀನಿ. ಇದನ್ನು ಕುಕ್ಕರ್ಲೆ 1-2 ವಿಷಲ್ ಕೂಗಿಸಿದ್ರೆ ಆಗುತ್ತೆ, ಬೇಗನೆ ಆಗುತ್ತೆ. ಈಗ ಇದಕ್ಕೆ 5-6 ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾಗಲಿ. ಉಪ್ಪಿಟ್ಟು ಅಂದರೆ ಆಲ್ರೆಡಿ ಗೊತ್ತಿರೋ ಹಾಗೆ ಸ್ವಲ್ಪ ಎಣ್ಣೆ ಮುಂದಾಗಿರಬೇಕು. ಎಣ್ಣೆ ಬಿಸಿ ಆಗ್ತಾಯಿದೆ. ಈಗ ಅದಕ್ಕೆ ಸಾಸಿವೆ ಸ್ವಲ್ಪ ಚಟಪಟ ಹಾಕಿದ್ದೀನಿ. ನೋಡಿ, ಸಾಸಿವೆ ಹಾಕಿದ್ದೀನಿ. ಸಾಸಿವೆ ಚಟಪಟ ಅಂತ ಸಿಗುತ್ತಾ ಇದೆ. ಈಗ ಅದಕ್ಕೇನೆ ಸ್ವಲ್ಪ ಜೀರಿಗೆ ಹಾಕೋಣ, ಮತ್ತು ಸ್ವಲ್ಪ ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, 1-2 ಸ್ಪೂನ್ ಹಾಕಿದ್ರೆ ಬೇಕಾದಷ್ಟು. ಈಗ ಇದೆಲ್ಲ ಸ್ವಲ್ಪ 1 ನಿಮಿಷ ಫ್ರೈ ಆಗಲಿ. ನೋಡಿ, ಇದೆಲ್ಲ ಬೇಯ್ತಾ ಇದೆ. ಈಗ ಅದಕ್ಕೆ ಸ್ವಲ್ಪ ಕರಿಬೇವಿನ ಎಲೆಗಳನ್ನ ಹಾಕೋಣ, ಮತ್ತು ರುಚಿಗೆ ತಕ್ಕಷ್ಟು, ಖಾರಕ್ಕೆ ಎಷ್ಟು ಬೇಕಷ್ಟು ಹಸಿಮೆಣಸಿನ್ಕಾಯಿ, ಈಗ ಅದಕ್ಕೇ ಮುಖ್ಯವಾಗಿ ಅವರೆಕಾಳನ್ನ ಸೇರಿಸೋಣ. ಅವರೆಕಾಳು ಕ್ಲೀನ್ ಮಾಡಿ ತೊಳೆದು ಇಟ್ಟಿದ್ದೀನಿ. ಈಗ ಈರುಳ್ಳಿ ಹಾಕುವಂಥ ಅವಶ್ಯಕತೆ ಇಲ್ಲ. ಸ್ವಲ್ಪ ಯಥೇಚ್ಛವಾಗಿ ಅವರೆಕಾಯಿನೇ ಹಾಕಿದ್ರೆ ಚೆನ್ನಾಗಿರುತ್ತೆ. ಈಗ ಸೀಸನ್ ಆಗಿರೋದ್ರಿಂದ ಅವರೆಕಾಳನ್ನ ಯಾವ ಅಡುಗೆಗೆ ಹಾಕಿ ಮಾಡಬೇಕು, ಟ್ರೆಡಿಷನಲ್ ಆಗಿ ಈಗ ಹೊಸ ವಿಧಾನಗಳ ತುಂಬ ಅಡುಗೆಗಳು ಬರ್ತಾಯಿದೆ. ಆ ರೀತಿ ಎಲ್ಲನೂ ಮಾಡಿಕೊಂಡು ಈ ಸೀಸನ್ ಕಾಲದಲ್ಲಿ ತಿನ್ನಿ. ಈಗಲಾದರೆ ಅವರೆಕಾಯಿ ಗಿಡದ ಮೇಲೆ ಇಬ್ಬನಿ ಬೀಳ್ತಾ ಇರೋದ್ರಿಂದ ಅದು ಒಳ್ಳೆ ಚೆನ್ನಾಗಿರುತ್ತೆ, ಮತ್ತು ಘಮ್ ಅಂತ ಅವರೆಕಾಳು ಬರ್ತಾ ಇರುತ್ತೆ. ನೋಡಿ, ಇದು ಫ್ರೈ ಆಗ್ತಾಯಿದೆ. ನಾನು 1 ಲೋಟ ಅಕ್ಕಿ ತೊಗೊಂಡಿದ್ದೀನಲ್ಲ, ಅದಕ್ಕೆ ಇದರಲ್ಲಿ 2 ಲೋಟ ನೀರನ್ನ ಸೇರಿಸ್ತಾ ಇದ್ದೀನಿ. ಅಕ್ಕಿಗೆ 2 ಲೋಟ ನೀರು ಹಾಕ್ತಾಯಿದ್ದೀನಿ. ಮತ್ತು ಅವರೆಕಾಳು ಹಾಕಿರೋದ್ರಿಂದ 1/4 ಲೋಟ ಹೆಚ್ಚು ನೀರನ್ನ ಹಾಕೋಣ. ಅಕ್ಕಿಗೆ 2 ಲೋಟ, ಆಮೇಲೆ 1/2 ನೀರು ಎಕ್ಸ್ಟ್ರಾ ಹಾಕಿದ್ದೀನಿ. ಯಾಕೆ ಅಂದರೆ ಅವರೆಕಾಳು ಬೇಯಬೇಕಲ್ಲ, ಅದಕ್ಕೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾಯಿದ್ದೀನಿ. ನಾನು ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಈಗ ಇದು ಎಲ್ಲ ಹಾಕಿರೋದು ಸ್ವಲ್ಪ ಕುದಿ ಬರಬೇಕು, ಅಂದರೆ ನೀರು ಮಳ್ಳಬೇಕು, ನೀರು ಬಿಸಿ ಆಗಬೇಕು. ಆಮೇಲೆ ಇದಕ್ಕೆ ಅಕ್ಕಿನ ಸೇರಿಸೋಣ. ನೋಡಿ, ನೀರು ಕುದೀತಾ ಇದೆ. ಈಗ ಅದಕ್ಕೆ ನಾವು ಹುರಿದು ಇಟ್ಕೊಂಡಿದ್ವಲ್ಲ ಆ ಅಕ್ಕಿನ ಆ್ಯಡ್ ಮಾಡೋಣ. ನಾನು ಒರೆಸಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಅಕಸ್ಮಾತ್ ನಿಮಗೆ ತೊಳಿಬೇಕು ಅನಿಸಿದ್ರೆ ಈಗ ಈ ಟೈಮಲ್ಲೇ ಅದನ್ನು ಅಕ್ಕಿನ ತೊಳೆದ್ಬಿಟ್ಟು ಕೂಡ ಹಾಕ್ಬಹುದು. ಈಗ ಅಕ್ಕಿ ಹಾಕಿದ್ದೀನಲ್ವಾ,
ಅದಕ್ಕೇ ನಾನು ನಿಂಬೆಹಣ್ಣಿನ ರಸದ ಬದಲಾಗಿ ಹುಣಸೆ ರಸನ ಸೇರಿಸ್ತಾ ಇದ್ದೀನಿ. 1-2 ಸ್ಪೂನಷ್ಟು ಹುಣಸೆ ರಸ. ಈಗ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡೋಣ. ಇದು ಸಾಂಪ್ರದಾಯಿಕ ಉಸ್ಲಿ ಉಪ್ಪಿಟ್ಟಾಗಿರೋದ್ರಿಂದ ಇದಕ್ಕೆ ನಿಂಬೆಹಣ್ಣಿನ ಬದಲಾಗಿ ಹುಣಸೆ ಹಣ್ಣಿನ ರಸನ ಸೇರಿಸಿರೋದು. ಈ ಸಮಯದಲ್ಲೇ ನೀವು ಉಪ್ಪು ನೋಡ್ಕೊಳ್ಳಿ, ಟೇಸ್ಟು ಉಪ್ಪು ಇನ್ನೊಂದು ಸ್ವಲ್ಪ ಬೇಕಾದರೆ ಹಾಕೊಳ್ಬಹುದು. ನೋಡಿ ಎಲ್ಲ ಕುದೀತಾ ಇದೆ. ಈ ಸಮಯದಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ. ಇನ್ನೊಂದು ಸ್ವಲ್ಪ ಆಮೇಲೆ ಹಾಕೋಣ. ಮತ್ತು ಅದರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ತುರಿನೂ ಕೂಡ ಈಗ ಸ್ವಲ್ಪ ಹಾಕೋಣ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಹಾಕೋಣ. ಈ ಸಮಯದಲ್ಲಿ ನಾನು ಸ್ವಲ್ಪ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಅಂದರೆ ತುಪ್ಪ ಟೇಸ್ಟ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲದರೆ ಹಾಕುವಂಥ ಅವಶ್ಯಕತೆ ಇಲ್ಲ. ನಾನು ಮಕ್ಕಳು ತಿಂದರೆ ತುಪ್ಪನೂ ಸೇರುತ್ತೆ ದೇಹಕ್ಕೆ ಅಂತ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೇಸ್ಟು ಹೆಚ್ಚಾಗುತ್ತೆ ಅಷ್ಟೇ. ಈಗ ಕುದೀತಾ ಇದೆ. ಈಗ ಇದಕ್ಕೆ ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಷಲ್ ಕೂಗ್ಸೋಣ. ಕುಕ್ಕರು ಮುಚ್ಚಳ ಮುಚ್ಚಿದೆ. ಈಗ 2 ವಿಷಲ್ ಆದರೆ ಸಾಕು. ನೋಡಿ ಕುಕ್ಕರು 2 ವಿಷಲ್ ಕೂಗಿ ಆರಿತ್ತು. ಈಗ ಮುಚ್ಚಳ ತೆಗೆದಿದ್ದೀನಿ. ನೋಡಿ ಎಲ್ಲ ಬೆಂದು ಹೊಂದ್ಕೊಂಡಿದೆ. ಈಗ ಅದಕ್ಕೆ ಅದರ ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡೋಣ. ಮೇಲೆ ಹಾಕಿದ್ರೂ ಕೂಡ ಚೆನ್ನಾಗಿರುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಅದನ್ನು ಹಾಕೋಣ. ಕೊತ್ತಂಬರಿ ಸೊಪ್ಪು, ಹಸಿ ತೆಂಗಿನಕಾಯಿ ಎಷ್ಟು ಹಾಕಿದ್ರೂ ಕೂಡ ಸಖತ್ತಾಗಿರುತ್ತೆ. ಟೇಸ್ಟು ಎನನ್ಸ್ ಆಗುತ್ತೆ. ಈಗ ಇದನ್ನು ಒಮ್ಮೆ ಮಿಕ್ಸ್ ಮಾಡೋಣ. ನೋಡಿ ಅವರೆಕಾಳು ಪ್ರತಿಯೊಂದು ತುತ್ತಿಗೂ ಅವರೆಕಾಳು ಸಿಗಬೇಕು, ಆಗ ಇದರ ಟೇಸ್ಟು ಚೆನ್ನಾಗಿರುತ್ತೆ. ಇದು ತಕ್ಷಣ ಆಗುವಂಥದ್ದು. ಇದು ಸಾಂಪ್ರದಾಯಿಕ ಅಡುಗೆ, ಟ್ರೆಡಿಷನಲ್ಲು. ನೋಡಿ ಎಷ್ಟು ಇನ್ನೊಂದು ಸ್ವಲ್ಪ ಹಾರಿದ್ರೆ ಇನ್ನೂ ಕೂಡ ಸ್ವಲ್ಪ ಬಾತ್ ಕಣಗೆ ಉದ್ರಾಗಿ ಆಗುತ್ತೆ. ಈಗ ಇದನ್ನು ಸರ್ವ್ ಮಾಡೋಣ. ಅವರೆಕಾಳೆ ಮೇಯ್ನಾಗಿರೋದ್ರಿಂದ ಅವರೆಕಾಳು ಯಥೇಚ್ಛವಾಗಿ ಹಾಕಬೇಕು. ಇದಕ್ಕೆ ಈರುಳ್ಳಿ ಏನು ಬಳಸುವಂಥ ಅವಶ್ಯಕತೆ ಇಲ್ಲ. ನೋಡಿ ಸಾಂಪ್ರದಾಯಿಕ ಅಡುಗೆ ಅವರೆಕಾಳಿನ ಉಸ್ಲಿ ಉಪ್ಪಿಟ್ಟು, ಅಕ್ಕಿ ಉಸ್ಲಿ ಉಪ್ಪಿಟ್ಟು ರೆಡಿಯಾಗಿದೆ. ನನ್ನ ವಿಡಿಯೋಗಳನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.